ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಕೆಂಬಾವಿ ಪಟ್ಟಣದ ಸರ್ಕಾರಿ ಅತಿಥಿಗೃಹದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸುರಪುರ ತಾಲೂಕು ಕರವೇ 21ರ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಭಿತ್ತಿಚಿತ್ರಗಳು ಮತ್ತು ಕರಪತ್ರಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸುರಪುರ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಬೈರಮಡ್ಡಿ, ತಾಲೂಕು ಖಜಾಂಚಿ ಶ್ರೀಶೈಲ ಕಾಚಾಪುರ, ತಾಲೂಕು ಉಪಾಧ್ಯಕ್ಷರಾದ ಮಲ್ಲು ವಿಷ್ಣುಸೇನ, ನಾಗೇಂದ್ರ ಚಂದಲಾಪುರ, ಆನಂದ ಮಾಚಗೊಂಡಾಳ, ವಲಯ ಅಧ್ಯಕ್ಷ ಕುಮಾರ್ ಮೋಪುಗಾರ್, ಕೆಂಬಾವಿ ವಲಯ ಕಾರ್ಯದರ್ಶಿ ಶಿವು ಮಲ್ಲಿಬಾಯಿ, ವಿಠಲ್ ವಾಸ್ಟರ್, ನಿಂಗಣ್ಣ ಪೂಜಾರಿ, ಚಿದಾನಂದ ದೊಡ್ಮನಿ, ಅಂಬಯ್ಯ ಬಡಿಗೇರ್, ರಮೇಶ್ ಚಿಂಚೋಳಿ, ಮಲ್ಲನಗೌಡ ಕನ್ನಳ್ಳಿ, ದೇವು ಹಡಪದ, ದೇವಪ್ಪ ಹಂದ್ರಾಳ, ಪರಶುರಾಮ್ ಮಲ್ಲ, ಬಸವರಾಜ್ ಕಾಚಾಪುರ, ಶಿವನಗೌಡ ಮಲ್ಲ, ಬಾವಾ ಸಾಬ್ ನದಾಫ್, ವೀರೇಶ್ ಪರಸನಹಳ್ಳಿ, ಮೌನೇಶ್ ತಳ್ಳಳ್ಳಿ, ಬಾಗಣ್ಣ ಗೌಡಿಗೇರಿ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ 21ರ ಸಮಾರಂಭ ಕಾರ್ಯಕ್ರಮಕ್ಕೆ ಸುರಪುರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಪೂರೈಸಿ 26 ವರ್ಷ ಕಾಲಿಡ್ತದೆ. ಒಂದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರ ದಿಟ್ಟ ಹೋರಾಟದ ಮುಖಾಂತರ ನಾಡು, ನುಡಿ, ನೆಲ, ಜಲ, ಭಾಷೆ, ಬೆಳೆ ವಿಷಯದಲ್ಲಿ ತನ್ನದೇ ಆದ ದಿಟ್ಟ ಹೋರಾಟದ ಮೂಲಕ ಈ ನಾಡಿಗೆ ನಿರಂತರ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ. ಆ ರಕ್ಷಣಾ ವೇದಿಕೆ ಸುರಪುರದಲ್ಲಿ 21 ವರ್ಷ ಈ ಸಂದರ್ಭದಲ್ಲಿ ಇವತ್ತು ಕೆಂಬಾವಿಯ ಪುರಸಭೆ ಆವರಣದಲ್ಲಿ ಇವತ್ತು 21ರ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಶ್ರೀಶೈಲ ಕಾಚಾಪುರವರು ಕೆಲವೊಂದಷ್ಟು ವಿಷಯವಿದ್ದಾರೆ. ಕಾರ್ಯಕ್ರಮದ ವಿವರ ಹೇಳಬೇಕಂದ್ರೆ ಸಾಯಂಕಾಲ 5 ಗಂಟೆಗೆ ಮೊದಲನೇದಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಈ ವಿವಿಧ ಕ್ಷೇತ್ರದಲ್ಲಿ ಸಾಧಕರ ಸುಮಾರು 10 ಜನಕ್ಕೆ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದರಲ್ಲಿ 11 ಜನಕ್ಕೆ ಇದರಲ್ಲಿ ಶ್ರೀ ಗುರಣ್ಣಗೌಡ ಬಿರಾದಾರವರು ದೇಶ ಸೇವೆ ಸಲ್ಲಿಸಬೇಕಾಗಿ ಅವರಿಗೆ ವಿಶೇಷ ಮತ್ತು ಈ ಕುವೆಂಪು ಪ್ರಶಸ್ತಿ ಆಯ್ಕೆ ಮಾಡಿದ್ದೇವೆ. ಹಾಗೆ ಶಿಲ್ಪಕಲೆ ಕ್ಷೇತ್ರದಲ್ಲಿ